ಖುಷಿ ಆಯ್ತು ಸರ್. ಒಳ್ಳೆ ಅದ್ಭುತ ಸಿನಿಮಾ ಮಾಡಿದ್ದಾರೆ. ಕಿರೀಟಿ ಮಾತಾಡ್ತಾ ಇಲ್ಲ, ಫಸ್ಟ್ ಸಿನಿಮಾದಲ್ಲಿ ಗೆದ್ದಿದೆ ತುಂಬಾ ಚೆನ್ನಾಗಿ ನೋಡಿ ತುಂಬಾ ಅದ್ಭುತವಾಗಿ ಸರ್. ಇಂಟರ್ವ್ಯೂ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ ಸರ್. ಒಳ್ಳೆ ಡೈರೆಕ್ಷನ್. ಕಿರೀಟಿ ಸಿನಿಮಾ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಮಗನ ಸ್ಟೋರಿ ಹೇಗಿದೆ ಅಂದ್ರೆ ನಿಜವಾಗ ಅದ್ಭುತವಾಗಿದೆ ಸರ್. ಒಳ್ಳೆದಾಗಿದೆ ಸರ್. ಏನಂತಂದ್ರೆ ಒಂದು ಡ್ಯಾನ್ಸ್ ಆಗಿರ್ಬೋದು, ಅಭಿನಯ ನಿಜವಾಗ್ಲೂ ಹೊಸ ಇರೋ ಮಾತಂಗಿಲ್ಲ. ಆಮೇಲೆ ವೈಯಾರಿ ಸಾಂಗ್ ಆಗಿರ್ಬೋದು, ಆಮೇಲೆ ರವಿಚಂದ್ರನ್ ಅವರ ಅಭಿನಯ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಆ ತಂದೆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ನಿಜವಾಗ್ಲೂ ಆ ಫಾದರ್ ಸೆಂಟಿಮೆಂಟ್ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದಂಗೆ ಆಗುತ್ತೆ. ಓವರ್ ಆಗಿ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ. ನಿಜವಾಗ್ಲೂ ಯೂತ್ಫುಲ್ ಕಥೆ ಕೂಡ ಇದೆ, ಲವ್ ಸ್ಟೋರಿ. ಅಂದ್ರೆ ಬಹಳ ದಿವಸಗಳ ನಂತರ ಈ ತರ ಒಂದು ಒಳ್ಳೆ ಕಥೆ ಖುಷಿ ಆಯ್ತು. ಇದೊಂದು ಹೇಳ್ಬೇಕು ಕನ್ನಡ ಚಿತ್ರರಂಗದಲ್ಲಿ ರವಿಚಂದ್ರ ಹೈಲೈಟ್ ಈ ಪಿಕ್ಚರ್ಗೆ. ತಂದೆ ಪಾರ್ಟ್ ಸೂಪರ್ ಆಗಿ ಮಾಡಿದ್ದಾರೆ, ಒಳ್ಳೆ ಸಖತ್ತಾಗಿ ಮಾಡಿರೋದು. ಕನ್ನಡ ಚಿತ್ರರಂಗಕ್ಕೆ ಈಗ ಮತ್ತೊಬ್ಬ ಸೂಪರ್ ಸ್ಟಾರ್, ಒಬ್ಬ ನಾಯಕ ನಟನಾಗಿ ಅತ್ಯದ್ಭುತವಾಗಿ ನಟನಾಗಿ ಕನ್ನಡ ಚಿತ್ರರಂಗ ಸಿಕ್ಕಿರೋದು ಭಾರಿ ಬಹಳ ಒಳ್ಳೆ ನಟ ಸಿಕ್ಕಿದ್ದಾನೆ. ಅದು ನಾವು ಎಲ್ಲರೂ ಖುಷಿ. ಕನ್ನಡ ಚಿತ್ರರಂಗದಲ್ಲಿ ಇವರು ಉನ್ನತ ಮಟ್ಟಕ್ಕಾಗಿ ಹೆಚ್ಚಾಗಿ ಬೆಳಿಬೇಕಂತ ಅವರಲ್ಲಿ ಕೇಳ್ಕೊಳ್ತೀನಿ. ಸೂಪರ್ ಪಿಕ್ಚರ್, ಕನ್ನಡ ಮೂವಿ ಸೂಪರ್. ಇದು 100 days ಪಕ್ಕ. ಸಿನಿಮಾ ಬಗ್ಗೆ ತುಂಬಾ ಚೆನ್ನಾಗಿದೆ ಮೂವಿ. ಓಟಿ ಜನದಲ್ಲಿ ಒಬ್ಬರು ಹೇಳಕ್ಕೂ ಚಾನ್ಸ್ ಇಲ್ಲ. ಒಂದು ಓಟಿ ಜನದಲ್ಲಿ ಒಬ್ಬರು ಹೇಳಕ್ಕೂ ಚಾನ್ಸ್ ಇಲ್ಲ, ಅಷ್ಟು ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಸರ್. ಸಿನಿಮಾ ಬಂದು ಅಲ್ಟಿಮೇಟ್ ಆಗಿದೆ, ಒಳ್ಳೆ ಸಿನಿಮಾ. ಆದ್ರೂ ಕಿರಿಕಿ ಹೀರೋ ತುಂಬಾ ಹೊಸ ಆದ್ರೂ ಸಹ ಹೊಸ ತರ ಮಾಡಿಲ್ಲ, ಹಳೆ ಆಕ್ಟರ್ ಹೀರೋ ತರ ಮಾಡಿಲ್ಲ. ಉಳಿಸಿ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ ಪ್ರತಿಯೊಬ್ಬರು ಸಹ ಈ ಸಿನಿಮಾ ನೋಡ್ಕೊಂಡವರು 10 ಜನಕ್ಕೆ 50 ಜನಕ್ಕೆ ಹೇಳ್ತಾರೆ ಈ ಸಿನಿಮಾ ನೋಡಿ ಅಂತ. ಈ ಕರ್ನಾಟಕದಲ್ಲಿ ಇದೊಂದು ಸಿನಿಮಾ ಮನಮಾಟವಾಗಿರ್ತದೆ. ಸಿನಿಮಾ ಅಂತ ಸೂಪರ್ ಆಗಿದೆ. ಆದ್ಮೇಲೆ ಸಿನಿಮಾಕ್ಕೆ ಜೂನಿಯರ್ ಸಿನಿಮಾ ಸೂಪರ್ ಆಗಿದೆ ಸರ್. ತುಂಬಾ ಒಳ್ಳೆಯದು ಸೆಂಟಿಮೆಂಟ್ ಇಷ್ಟ ಸರ್. ಹೀರೋ ಕ್ಯಾರೆಕ್ಟರ್ ಚೆನ್ನಾಗಿದೆ, ಅಕ್ಕನ ಕ್ಯಾರೆಕ್ಟರ್ ಚೆನ್ನಾಗಿದೆ. ಮಾತ್ರ ಪೂರ ಕನೆಕ್ಟ್ ಆಗ್ತದೆ. ಜನರ ತುಂಬಾ ಎಮೋಷನ್ಸ್ ಇದೆ. ನಮ್ಮ ಜೀವನದಲ್ಲಿ ನಡೆದ ಘಟನೆ ತನಗಿದೆ. ನೆಕ್ಸ್ಟ್ ನೆಟ್ಟು ಬರಬೇಕು, ಆ ಥರ ಬರಲೇಬೇಕು. ನಾನು ತುಂಬಾ ಮೋಸ ಮಾಡಿದ್ದಾರೆ ನನ್ನ ಜೀವನ. ಇದು ನನಗೆ ರಿಯಲ್ ಪಾಠ ಆಗಿದೆ. ನಾನು ನನ್ನ ಮನೆ ಬರ್ತಾನೆ. ನಾನು ಅದೇ ಹೋಟೆಲ್ ಬದುಕ್ತಾ ಇದ್ದೀನಿ. ನಮಗೆ ನನ್ನ ಮಾಸ್ತ ಎಲ್ಲ ನನ್ನ ಜೀವನ ಪೂರೈಸಲು ಬೆಳಗಿದೆ ಸರ್. ಸಿನಿಮಾ ಬಗ್ಗೆ ಅದೇನೋ ಹೇಳ್ತಾರಲ್ಲ, ಮಾತಾಡೋಗಿಲ್ಲ. ಯಾವುದೇ ಆಗಲಿ ಮನುಷ್ಯನಲ್ಲಿ ಒಂದು ಪ್ರೀತಿ ಕಳ್ಕೊಂಡಾಗ ಒಂದು ಪ್ರೀತಿ ಪಡ್ಕೊಳ್ಬೇಕು ಅನ್ಕೋತೆ. ಕಳ್ಕೊಂಡವ್ರಿಗೆ ತುಂಬಾ ನೋವು ಇರುತ್ತೆ, ಪಡ್ಕೊಂಡವ್ರಿಗೆ ಖುಷಿ ಇರುತ್ತೆ. ಇದರಲ್ಲಿ ಯಾವ ಥರ ಹೇಳ್ಬೇಕು ಅಂದರೆ ಸರ್, ಹಳ್ಳಿಲಿ ಹುಟ್ಟಿದ ಜನ, ಎಷ್ಟೋ ಜನ ಮಕ್ಕಳು ಸಿಟಿಗೆ ಬರ್ತಾರೆ, ಸಿಟಿಲಿ ಬೆಳೀತಾರೆ. ಎಷ್ಟೋ ಡಬಲ್ ಡಿಗ್ರಿ, ಟ್ರಿಬಲ್ ಡಿಗ್ರಿ, 3, 4 ಏನೇನೋ 5 ಡಿಗ್ರಿ ತಗೊಂಡವರು ಪಾಪ ಲಾಸ್ಟಿಗೆ ಊರಲ್ಲೇ ಉಳ್ಕೊಂಡ್ಬಿಡ್ತಾರೆ. ಪರಿಸ್ಥಿತಿ ಕಾರಣ ಅವರಲ್ಲಿರೋಂಥ ಟ್ಯಾಲೆಂಟನ್ನು ಉಪಯೋಗಿಸ್ಕೊಂಡು ಅವ್ರ ಹಳ್ಳಿನ ಅವ್ರನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದೇ ಈ ಜೂನಿಯರ್ ಸಿನಿಮಾ ಉದ್ದೇಶ. ಮತ್ತು ಇನ್ನೊಂದು ಹೇಳ್ಬೇಕೇನಂದರೆ, ಸಿನಿಮಾದಲ್ಲಿ ತುಂಬ ಒಳ್ಳೆ ಸೆಂಟಿಮೆಂಟ್ ಇದೆ. ಫಸ್ಟ್ ಹಾಫ್, ಸೆಕೆಂಡ್ ಹಾಫಲ್ಲಂತೂ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಬರುತ್ತೆ. ಆ ಥರ ಇದೆ. ಒಬ್ಬ ತಂದೆ ಮಗಳನ್ನು ಕಳ್ಕೊಂಡು ನೋವು ಇದೆಯಲ್ಲ, ಆ ನೋವು ಯಾರಿಗೂ ಬೇಡ. ಕಳ್ಕೊಂಡು ಮತ್ತೆ ಪಡ್ಕೊಂಡ್ಮೇಲೆ ಅದು ಎಕ್ಸ್ಟ್ರಾಡಿನರಿ. ಮಗ ಅಷ್ಟು ಕಷ್ಟಪಡ್ತಾನೆ, ತನಗೆ ಮಗನ್ನೇ ಮರ್ತು ಬಿಡ್ತಾನೆ ತಂದೆ. ಆ ನೋವು ತುಂಬ ಬೇಜಾರು ಅನಿಸುತ್ತೆ. ಜೂನಿಯರ್ ಸಿನಿಮಾಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಜನಾರ್ದನ್ ರೆಡ್ಡಿ ಮಗ ಇನ್ನಿಂಥ ಒಳ್ಳೊಳ್ಳೆ ಸಿನಿಮಾಗಳು ಕೊಡಲಿ ಅಂತ ಕೇಳ್ಕೊತೀನಿ ಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.